ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ 10/2/2026ರಂದು 12ನೇ ಶತಮಾನದ ಶಿವಶರಣರಾದ ಮಾದರ ಚೆನ್ನಯ್ಯ, ಡೋಹಾರ್ ಕಕ್ಕಯ್ಯ, ಮಾದರ ದೂಳಯ್ಯ, ಸಮಗಾರ ಹರಳಯ್ಯ, ಉರಿಲಿಂಗಪೆದ್ದಿ ಕಾಯಕ ಶರಣರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಮಾದರ ಚೆನ್ನಯ್ಯ ಉತ್ತಮ ವಚನಕಾರರು ಆಗಿದ್ದು, ನಿಜಾತ್ಮ ರಾಮನ ಎಂಬ ಅಂಕಿತ ಇಟ್ಟುಕೊಂಡು ವಚನಗಳನ್ನು ಬರೆದಿದ್ದಾರೆ. ಈ ತನಕ ಇವರ 10 ವಚನಗಳು ದೊರಕಿವೆ. ಇವುಗಳಲ್ಲಿ ವೀರಶೈವ ತತ್ವಬೋಧನೆ ಕಂಡುಬರುತ್ತದೆ. ಮಲ್ಲಿಕಾರ್ಜುನ್ ಪಂಡಿತಾರಾಧ್ಯ ಮತ್ತು ಪಾಲ್ಕುರಿ ಸೋಮನಾಥ್ ಇವರ ಘನಸಹಸ್ರ ನಾಮದಲ್ಲಿ ಇವರ ಹೆಸರಿದೆ. ಉರಿಲಿಂಗಪೆದ್ದಿ, ಸಮಗಾರ ಹರಳಯ್ಯ, ಶಿವಶರಣ ಕಾಯಕ ಶರಣರ ಜಯಂತಿಯ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಮಾದಾರ ಚೆನ್ನಯ್ಯನವರ ಈ ವಚನವು ಮನುಷ್ಯನ ನಡಿ ಮತ್ತು ನುಡಿ ಒಂದೇ ಆಗಿರಬೇಕು ಎಂಬ ತತ್ವವನ್ನು ಒತ್ತಿ ಹೇಳುತ್ತದೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ, ನಡೆನುಡಿ ಸರಿಯಿದ್ದರೆ ಯಾವುದೇ ಕುಲ ಹೊಲೆ ಸೂತಕಗಳಿಲ್ಲ. ನಡತೆ ಅಧಮವಾಗಿದ್ದರೆ ಅದುವೇ ಅತಿ ದೊಡ್ಡ ಹೊಲೆ ಎಂದು ಹೇಳಿದರು. ಅಪ್ಪ ಬಸವಣ್ಣನವರ ಹಿರಿಯ ಸಮಕಾಲೀನ ಶರಣರಾದ ಡೋಹರ ಕಕ್ಕಯ್ಯನವರ ನೆನೆಯಲರಿಯೇ, ನಿರ್ಧರಿಸಲರಿಯೇ, ಮನವಿಲ್ಲವಾಗಿ ಭಾವಿಸಲರಿಯೇ, ಬೇರೆಸಲರಿಯೇ ಭಾವ. ಈ ವಚನವು ಡೋಹಾರ ಕಕ್ಕಯ್ಯ ಶ್ರೇಷ್ಠ ವಚನವಾಗಿರುತ್ತದೆ. 12ನೇ ಶತಮಾನದ ಶರಣ ಪಾದರಕ್ಷೆ ಹೊಲಿಯುವ ಕಾಯಕದವರಾದ ಮಾದರ ದೂಳಯ್ಯನವರು ಕಾಮಧೂಮ ಧೂಳೇಶ್ವರ ಅಂಕಿತದಲ್ಲಿ ಸುಮಾರು 106 ವಚನಗಳನ್ನು ರಚಿಸಿದ್ದಾರೆ. ಇವರ ವಚನಗಳು ಕಾಯಕ, ನಿಷ್ಠೆ, ಜ್ಞಾನ, ಅರಿವು, ಮರೆವು ಮತ್ತು ಭಕ್ತಿಯ ಸ್ವರೂಪವನ್ನು ಅವರ ವೃತ್ತಿ ಪರಿಭಾಷೆಯಲ್ಲಿ ಅಲಂಕಾರಿಕ ಶೈಲಿಯಲ್ಲಿ ಸರಳವಾಗಿ ವಿವರಿಸುತ್ತವೆ. ದೇವರು ಚರಾಚರಗಳಲ್ಲಿ ಇದ್ದಾನೆಂಬುದನ್ನು ಇವರು ಪ್ರತಿಪಾದಿಸಿದ್ದಾರೆ. ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂಕಿತದ 366ಕ್ಕೂ ಹೆಚ್ಚು ವಚನಗಳಲ್ಲಿ ತಾನು ಕಳ್ಳನಾಗಿದ್ದವನು ಗುರುಕೃಪೆಯಿಂದ ಜ್ಞಾನಿಯಾಗಿ ಪರಿವರ್ತಿತನಾದ ತಂದೆ ತಾಯಿ ಸಂಭೋಗ ಸಂಭೂತನಲ್ಲದವನು ಸಮಗಾರ ಹರಳಯ್ಯ, 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶಿವಶರಣ ಕಾಯಕ ನಿಷ್ಠೆ ಮತ್ತು ಜಾತಿರಹಿತ ಸಮಾಜದ ಸಂಕೇತ. ಚಮ್ಮಾರಿಕೆ ಕಾಯಕದ ಮೂಲಕ ಗುರುಲಿಂಗ ಜಂಗಮ ಸೇವೆ ಮಾಡಿದ ಇವರು ತಮ್ಮ ತೊಡೆಯ ಚರ್ಮದಿಂದ ಬಸವಣ್ಣನವರಿಗೆ ಪಾದರಕ್ಷೆ ತಯಾರಿಸಿ ಭಕ್ತಿ ಮೆರೆದ್ರು. ಹರಳಯ್ಯನ ಮಗ ಶೀಲವಂತ ಮತ್ತು ಮೇಲ್ಜಾತಿಯ ಮಧುವಯ್ಯನ ಮಗಳ ವಿವಾಹವು ಕಲ್ಯಾಣ ಕ್ರಾಂತಿಗೆ ಕಾರಣವಾಯಿತು. ಈ ಕಾರ್ಯಕ್ರಮದಲ್ಲಿ ಅಬಕಾರಿ ಸಚಿವರು ಆರ್.ಬಿ. ತಿಮ್ಮಾಪುರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಂತಹ ಶಿವರಾಜ ಸಂಗಪ್ಪ ತಂಗಡಗಿ, ಶ್ರೀ 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 ಹರಳಯ್ಯ ಸ್ವಾಮೀಜಿ, ಆಲ್ ಇಂಡಿಯಾ ಬಿಎಸ್ಪಿ ಗುರುಮೂರ್ತಿ ಮುಂತಾದ ಗಣ್ಯರು ಪಾಲ್ಗೊಂಡಿದ್ದರು. ಸಂಶೋಧನಾ ಪೂರ್ಣ ಕೃತಿಗಳನ್ನು ರಚಿಸಿದ ಮೇರು ಪ್ರತಿಭೆ ಪ್ರೊಫೆಸರ್ ಎಚ್ ಲಿಂಗಪ್ಪನವರು ನಿವೃತ್ತಿಯ ನಂತರವೂ ಸಾಹಿತ್ಯ ಸೇವೆಯನ್ನ ಅನವರತ ಮುಂದುವರಿಸಿರುವ ದಣಿವರಿಯದ ಸಾಹಿತಿ, ನಮ್ಮೆಲ್ಲರ ಪ್ರೀತಿಯ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರು. ಚಪ್ಪಾಳೆ ಬರಲಿ ದಯವಿಟ್ಟು. ಇವತ್ತಿನ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದು ಕಾಯಕ ಶರಣಶ್ರೀ ಇಲಾಖೆ ವತಿಯಿಂದ ಈ ದಿನ ಶರಣಶ್ರೀ ಎಂಬ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿದ್ದು, ಮೊದಲನೇ ಪ್ರಶಸ್ತಿಗೆ ಖ್ಯಾತ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಚ್ ಲಿಂಗಪ್ಪರವರು ಆಯ್ಕೆ ಮಾಡಲಾಗಿದೆ. ಇದಕ್ಕೆ ನಾನು ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಗೌರವನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್. ಪ್ರಶ್ನೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗೆ ಬಸವಣ್ಣನವರಿಗೆ ಅವರು ಚೆನ್ನಯ್ಯನವರನ್ನ, ಕಕ್ಕಯ್ಯನವರನ್ನ, ಧೂಳಯ್ಯನವರನ್ನ ಇಷ್ಟು ಪ್ರೀತಿಯಿಂದ ಗೌರವದಿಂದ ನೆನಪು ಮಾಡಿಕೊಳ್ತಾರೆ ತಮ್ಮ ವಚನಗಳಲ್ಲಿ ಅಂತ ಅಂದ್ರೆ ಅದು ಕೇವಲ ಜಾತಿಯ ಕಾರಣಕ್ಕಾಗಿ ನೆನಪು ಮಾಡಿಕೊಳ್ಳುವುದು ಅಲ್ಲ. ಅವರ ವಿವೇಕದ ಕಾರಣಕ್ಕೆ, ಅವರ ಮೇಲಿನ ಸಾಧನೆಯ ಕಾರಣಕ್ಕೆ, ಅವರು ಏರಿದ ಎತ್ತರದ ಕಾರಣಕ್ಕೆ ಅವರನ್ನು ನೆನಪು ಮಾಡಿಕೊಳ್ತಾರೆ. ಹಿರಿತನ ಮತ್ತು ತಿಳುವಳಿಕೆಯ ಜೊತೆ ಮುತ್ಸದ್ದಿತನವಿದ್ದವರಿಗೆ ಗೌರವ ಮತ್ತು ಮರ್ಯಾದೆಗಳು ಲಭಿಸುತ್ತವೆ. ಕೇವಲ ಹಿರಿತನದಿಂದ ಯಾರಿಗೂ ಗೌರವ ಲಭಿಸುವುದಿಲ್ಲ. ನ್ಯೂಸ್ ರಿಪೋರ್ಟ್ ಸಾಕಿ ನಾರಾಯಣ, KMM ನ್ಯೂಸ್, ಬೆಂಗಳೂರು.